ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಹೋರಾಟಗಾರರೇನಿದ್ದಾರೆ ಅವರಿಗೆ ರೈಲ್ವೆ ಇಲಾಖೆಯಿಂದ ನೋಟಿಸ್ ಅನ್ನು ಕೊಡಲಾಗಿದೆ. 2015ರಲ್ಲಿ ನವಲಗುಂದದಲ್ಲಿ ರೈಲ್ವೆ ಗೇಟ್ ತಡೆದು ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಧಾರವಾಡದ 10ಕ್ಕೂ ಹೆಚ್ಚು ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿದೆ. ನಾಳೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಧಾರವಾಡದ 10ಕ್ಕೂ ಹೆಚ್ಚು ಮಹದಾಯಿ ಹೋರಾಟಗಾರರಿಗ ನೋಟಿಸ್ ಅನ್ನ ಪಡ್ಕೊಂಡಿದ್ದಾರೆ. ನಾಳೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಮಹದಾಯಿ ಹೋರಾಟಗಾರರು. 100 ನೋಟಿಸ್ ನೀಡಿದ್ರೂ ಕೂಡ ಕೋರ್ಟಿಗೆ ಹೋಗಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹೋರಾಟ ಆರಂಭಿಸುವ ಬಗ್ಗೆ ಹೋರಾಟಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ತರ ನೀವು 100 ನೋಟಿಸ್ ಕೊಟ್ಟರು ಕೂಡ ನಮ್ಮ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಲ್ಲ. ಮತ್ತೆ ನಮ್ಮ ಕೋರ್ಟಿಗೆ ಬನ್ನಿ ಅಂತ ಏನು ನೋಟಿಸ್ ಕೊಟ್ಟಿದ್ದೀರಲ್ಲ, ನೀವೆಷ್ಟೇ ನೋಟಿಸ್ ಕೊಟ್ಟರು ನಾವು ಕೋರ್ಟ್ ಮೆಟ್ಲು ಹತ್ತಲ್ಲ ಅಂತ ಧಾರವಾಡದ 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಏನು ನೋಟಿಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರು ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರು ಇದಕ್ಕೆ ಸಂಬಂಧಿಸಿದಂತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವೆಷ್ಟೇ ನೋಟಿಸ್ ಕೊಟ್ಟರು, ಎಷ್ಟೇ ನಮ್ಮ ಪ್ರತಿಭಟನೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದರೂ ಕೂಡ ನಾವು ಮಾತ್ರ ನಮ್ಮ ಹೋರಾಟವನ್ನು ಮತ್ತೆ ಶುರು ಮಾಡ್ತೀವಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈಲ್ವೆ ಗೇಟ್ ಬಳಿ ಮಾಡಿದಂಥ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯಿಂದ ಈ ಮಹದಾಯಿ ಹೋರಾಟಗಾರರಿಗೆ ಹೋಗಿರುವಂಥ ಸಮನ್ಸ್ ಇದು. ಅವರು ನ್ಯಾಯಾಲಯಕ್ಕೆ ನಾಳೆ ಹಾಜರಾಗಬೇಕು ಅನ್ನೋದು ಆ ಸಮನ್ಸ್ನಲ್ಲಿರುವಂಥ ಸೂಚನೆ. ಬಟ್ ರೈತರು ಮಾತ್ರ ನಾವು ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ಹೋರಾಟ ಮುಂದುವರಿಸ್ತೀವಿ, ಕೋರ್ಟ್ ಮೆಟ್ಟಿಲು ಹತ್ತೋದಿಲ್ಲ, ಮತ್ತೆ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು. ಈಗಾಗಲೇ ರೈತರಿಗೆ ಹೋರಾಟಗಾರರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ಹೋರಾಟಗಾರರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಉತ್ತರ ಕರ್ನಾಟಕದ 4 ಜಿಲ್ಲೆಯ 11 ತಾಲೂಕಿನ ಜನರ ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಈ ಒಂದು ರೈತರು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದರೆ ಹೋರಾಟ ಮಾಡಿದ ರೈತರಿಗೆ ಸಿಕ್ಕಿದ್ದು ಲಾಟಿ ನೇಟು, ಬೂಟಿ ನೇಟು, ಸರಿವಾಸ. ಈಗ ಮತ್ತೆ ರೈತರು ಕೋರ್ಟ್ಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಪೊಲೀಸರು ಏಕಾಏಕಿ ನವಲಗುಂದ ತಾಲೂಕಿನ 7 ಜನ ಅನ್ನದಾತರಿಗೆ ನೋಟಿಸ್ ನೀಡುವಂತಹ ಕೆಲಸವನ್ನು ಮಾಡಿ ವಿವಾದವನ್ನು ಮತ್ತೆ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೋರಾಟಗಾರನೇ ಮಾತನಾಡಿಸ್ತೀನಿ. ಸರ್, ಈ ಸಮಯದಲ್ಲಿ ಬೇಕಾಗಿತ್ತ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡುವಂಥದ್ದು? ಏನು ಅವಶ್ಯ ಇದ್ದಿಲ್ಲ ಸರ್. ಇದು 2015 ಮಾಡಿದಂಥದ್ದು ಹೋರಾಟ. ಇದು 2025. ಈಗೇನು ರಾಜ್ಯ ಸರ್ಕಾರ ಕೂಡ 56 ಕೇಸ್ ಕೊಟ್ಟರು ಕೂಡ ಎಲ್ಲ ಕೇಸ್ ವಾಪಸ್ ತಗೊಂಡೈತಿ. ಅನೇಕ ಬಾರಿ ಅವ್ರು ಮನವಿ ಕೊಟ್ಟರು ಕೂಡ ನಾವು ಕೇಸ್ ವಾಪಸ್ ತೆಗಿತೀವಿ. ಈ ಕೇಸ್ಗೆ ನಾವು ಹೆದರಿಲ್ರಿ. ಕೇಸ್ ಇನ್ನೂ ಒಂದು 100 ಕೇಸ್ ಕೊಡಲಿ, 56 ಕೇಸ್ ಕೊಟ್ಟರು ಕೂಡ ಇವತ್ತಿಗೂ ನಾವು ಒಂದು ಕೋರ್ಟಿಗೆ ಹೋಗಿಲ್ಲ. ಅವರು ಬಂದು ವಾರಂಟ್ ತೊಗೊಂಡು ಬಂದು ನಮ್ಮ ಬೇಡಿ ಹಾಕೊಂಡು ನಮ್ಮ ಸ್ಟೇಷನ್ ತೊಗೊಂಡೋಗ್ಬೇಕು. ನಾವೇನು ಕೊಲೆಗಾರಕರಲ್ಲ, ಮರ್ಡರ್ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ನಾವು ಹೆದರುವುದಿಲ್ಲ. ಆದರೆ ಈ ಭಾಗದ ಸದಸ್ಯರಿಗೆ, ಇವತ್ತು ಜೋಶಿ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರಿಗೆ, ಗದ್ದಿಗೌಡರು ನಾವು ಹೇಳೋದು ಅಂದರೆ ನಮ್ಮ್ಯಾಗ ಇನ್ನೂ 100 ಕೇಸ್ ಹಾಕಿಸ್ರಿ, ಪೊಲೀಸರು ಕಳಿಸ್ರಿ, ಅರೆಸ್ಟ್ ಮಾಡಿಸ್ರಿ, ನೀರು ಕೊಡ್ರಿ. ಕುಡಿ ನೀರಿನ ಯೋಜನೆ ನೀವು ಜನರಿಗೆ ಈ 4 ಜಿಲ್ಲೆ 11 ತಾಲೂಕಿನ ಜನರಿಗೆ ನೀರು ಕೊಡೋಕ್ಕಾಗಲಿಕ್ಕಂದ್ರೆ ನೀವು ಜನಪ್ರತಿನಿಧಿ ಆಗಕ್ಕೆ ಏನು ಯೋಗ್ಯ ಇದ್ರಿ? ಇಲ್ಲ ನಿಮ್ಗೆ ಕೊಡ್ಸೋದಾಗದ್ರೆ ರಾಜೀನಾಮೆ ಕೊಟ್ಟು ಬರ್ರಿ. ಇಲ್ಲ ಈ ಯೋಜನೆ ಅನುಷ್ಠಾನಕ್ಕೆ ಬಂದು ಚುನಾವಣೆ ಬಂದಾಗ ಇದು ಎಲ್ಲ ಮುಗಿದೈತೆ ಅಂತ BJP ಅವರು ವಿಜಯೋತ್ಸವ ಮಾಡಿ